ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಹಾಗೆ ಅವರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ. ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಮಹಾನ್ ಸಂತರು ಮತ್ತು ದ್ವೈತ ಸಿದ್ಧಾಂತದ ಪ್ರಬಲ ಪ್ರತಿಪಾದಕರು. ಭಕ್ತರು ಅವರನ್ನು ಪ್ರೀತಿಯಿಂದ ರಾಯರು ಹಾಗೆ ಗುರುರಾಯರು ಅಂತ ಕರಿತಾ ಇದ್ರು. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೆಲವೊಂದು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿರುವ ಮಹಾಗುರುಗಳು. ರಾಯರ ಮೂಲ ಹೆಸರು ವೆಂಕಟನಾಥ. ಇವರು ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ. ಇವರು ಕೇವಲ ಸಂತರಲ್ಲದೆ ವೀಣಾವಾದದಲ್ಲಿ ಕೂಡ ನಿಪುಣರಾಗಿರ್ತಾರೆ ಮತ್ತು ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ರು. ಇವರನ್ನು ಸದಾ ಪರಿಮಳಾಚಾರ್ಯರು ಅಂತ ಕೂಡ ಕರೀತಾ ಇದ್ರು. ರಾಯರು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಸಶೀರವಾಗಿ ಬೃಂದಾವನವನ್ನು ಪ್ರವೇಶಿಸ್ತಾರೆ. ಹೀಗೆ ಮಾಡುವ ಮುನ್ನ ಅವರು ಅವರ ಭಕ್ತಾದಿಗಳಿಗೆ ನಾನು ಇನ್ನು ಹಲವಾರು ವರ್ಷಗಳ ಕಾಲ ಬೃಂದಾವನದಲ್ಲಿ ಅದೃಶ್ಯ ರೂಪದಲ್ಲಿ ನೆಲೆಸಿರುತ್ತೇನೆ ಅಂತ ಭರವಸೆ ನೀಡ್ತಾರೆ. ಕೊಟ್ಟ ಮಾತಿನಂತೆ ರಾಯರು ಅಲ್ಲಿನಿಂದ ಇಲ್ಲಿಯವರೆಗೂ ತಮ್ಮ ಭಕ್ತರ ಕಷ್ಟಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೀಗಿಸುತ್ತಾ ಬಂದಿದ್ದಾರೆ. ರಾಯರನ್ನು ಸ್ಮರಿಸುವ ಅತ್ಯಂತ ಜನಪ್ರಿಯ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳನ್ನು ಅವತಾರಗಳ ಸರಣಿ ಅಂತ ಕರೀತಾರೆ. ರಾಯರನ್ನು ಭಕ್ತರು ಪ್ರಹ್ಲಾದ ರಾಜರ ಅವತಾರ ಅಂತ ಹೇಳಿ ನಂಬ್ತಾರೆ. ಪುರಾಣಗಳ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ಒಟ್ಟು 4 ಅವತಾರಗಳನ್ನು ಎತ್ತಿದ್ದಾರೆ ಅಂತ ಹೇಳ್ತಾರೆ. ಒಂದು ಶಂಕುಕರ್ಣ, ದೇವಲೋಕದಲ್ಲಿ ಬ್ರಹ್ಮನ ಸೇವೆ ಮಾಡುತ್ತಿದ್ದ ದೇವತೆ. 2ನೇದು ಪ್ರಹ್ಲಾದ, ಹಿರಣ್ಯಕಶಿಪುವಿನ ಮಗ ಮತ್ತು ವಿಷ್ಣುವಿನ ಪರಮ ಭಕ್ತರಾಗಿ. 3ನೇದು ವ್ಯಾಸರಾಜರು, ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದರು. 4ನೇ ಅವತಾರ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯದಲ್ಲಿ ನೆಲೆಸಿರುವಂಥ ಮಹಾಗುರುಗಳು. ರಾಯರ ಜೀವನವು ಭಕ್ತರ ಕಷ್ಟಗಳನ್ನು ನೀಗಿಸುವ ಹಲವಾರು ಪವಾಡಗಳಿಂದ ತುಂಬಿದೆ. ಅವರ ಕರುಣೆ ಮತ್ತು ತಪೋಶಕ್ತಿಯನ್ನು ಸಾರುವ ಕೆಲವೊಂದು ಪ್ರಮುಖ ಪವಾಡಗಳನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 1ನೇದು ಒಣಗಿದ ಒನಕೆ ಚಿಗುರಿದ್ದು. ಒಮ್ಮೆ ರಾಯರು ಸಂಚಾರದಲ್ಲಿದ್ದಾಗ ಅವರ ಮಹಿಮೆಯನ್ನು ಪರೀಕ್ಷಿಸಲು ಒಬ್ಬ ನಾಸ್ತಿಕ ಹಾಗೆ ವಿರೋಧಿ ಒಂದು ಒಣಗಿದ ಮರದ ಒನಕೆಯನ್ನು ತಂದು ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಇದ್ದರೆ ಈ ಒಣಗಿದ ಕಟ್ಟಿಗೆಯನ್ನು ಚಿಗುರಿಸಿ ತೋರಿಸಿ ಅಂತ ಸವಾಲು ಹಾಕ್ತಾನೆ. ಆಗ ರಾಯರು ಶಾಂತ ಚಿತ್ತದಿಂದ ಯೋಚಿಸಿ ಅದರ ಮೇಲೆ ಪವಿತ್ರ ತೀರ್ಥವನ್ನು ಪ್ರೋಕ್ಷಿಸಿ ಮಂತ್ರಾಕ್ಷತೆ ಹಾಕಿದಾಗ ಆ ಒಣಗಿದ ಕಟ್ಟಿಗೆಯಿಂದ ಹಸಿರು ಎಲೆಗಳು ಮೂಡಿ ಗಿಡವಾಗಿ ಚಿಗುರೊಡೆಯಿತು. ಇದು ರಾಯರ ಮೊದಲನೇ ಪವಾಡ. ರಾಯರ 2ನೇ ಪವಾಡ ಸತ್ತ ಮಗುವನ್ನು ಬದುಕಿಸಿದ್ದು. ರಾಯರ ಪರಮಭಕ್ತನಾದ ದೇವಣ್ಣ ಎಂಬುವವರ ಮನೆಯಲ್ಲಿ ನಡೆದ ಘಟನೆ ಇದು. ರಾಯರಿಗೆ ಬಡಿಸಲಾಗುತ್ತಿದ್ದ ಬಿಸಿ ಬಿಸಿ ಅಡುಗೆಯ ಪಾತ್ರೆ ಅವರ ಪುಟ್ಟ ಮಗುವ ಮೇಲೆ ಬಿದ್ದ ಕಾರಣ ಅದು ಮರಣ ಹೊಂದಿತು. ತಮ್ಮ ಭಕ್ತನ ದುಃಖವನ್ನು ಕಂಡು ಮರುಗಿದ ರಾಯರು ಕಮಂಡಲದ ನೀರನ್ನು ಮಗುವಿನ ಮೇಲೆ ಪ್ರೋಕ್ಷಿಸಿ ಪ್ರಾಣದಾನ ಮಾಡಿದರು. ಆ ಮಗು ನಿದ್ರೆಯಿಂದ ಎದ್ದಂತೆ ಎದ್ದು ಕುಳಿತು ಎಲ್ಲರನ್ನೂ ಅಚ್ಚರಿಗೊಳಿಸಿತು. ಇದು ರಾಯರು ಮಾಡಿರುವಂತಹ 2ನೇ ಪವಾಡ. ಇದು ನಮ್ಮ ರಾಯರ 3ನೇ ಪವಾಡ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಮಂತ್ರಾಲಯ ಮಠದ ಭೂಮಿಯನ್ನು ಮಟ್ಟುಗೋಲು ಹಾಕ್ಕೊಳ್ಳೋಕ್ಕೆ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಬರ್ತಾರೆ. ಅವರು ಬೃಂದಾವನ ಹತ್ತಿರ ಹೋದಾಗ ರಾಯರು ಬೃಂದಾವನದಿಂದ ಹೊರಬಂದು ಅದೃಶ್ಯ ರೂಪದಲ್ಲಿ ಮನ್ರೋ ಅವರಿಗೆ ಮಾತ್ರ ಕಾಣಿಸ್ಕೊಳ್ತಾರೆ. ಮಠದ ಹಳೆಯ ದಾಖಲೆಗಳ ಬಗ್ಗೆ ಚರ್ಚಿಸಿ ಭೂಮಿಯನ್ನು ಮಟ್ಟುಗೋಲು ಹಾಕಿಕೊಳ್ಳದಂತೆ ತಿಳಿಸ್ತಾರೆ. ಮನ್ರೋ ಅವರು ಮಠದ ಪ್ರಸಾದವನ್ನು ಸ್ವೀಕರಿಸಿದ್ದರು ಎಂದು ಹೇಳಲಾಗುತ್ತೆ. ಈ ಘಟನೆಯು ಮದ್ರಾಸ್ ಸರ್ಕಾರದ ಗೆಜೆಟಿಯರ್ನಲ್ಲಿ ಅಧಿಕೃತವಾಗಿ ದಾಖಲಾಗಿದೆ. ಹಾಗೆಯೇ ರಾಯರ 4ನೇ ಪವಾಡ ಸುಲ್ತಾನನಿಗೆ ನೀಡಿದ ದರ್ಶನ. ಅಧೋನಿಯ ನವಾಬನಾದ ಸಿದ್ದಿ ಮಸೂದ್ ಖಾನ್ ಮೊದಲು ರಾಯರನ್ನು ಪರೀಕ್ಷಿಸಲು ಮಾಂಸದ ತಿನಿಸುಗಳನ್ನು ಮುಚ್ಚಿಟ್ಟು ಪ್ರಸಾದವಾಗಿ ನೀಡಿದನು. ರಾಯರು ಅದರ ಮೇಲೆ ತೀರ್ಥ ಪ್ರೋಕ್ಷಿಸಿದಾಗ ಆ ಮಾಂಸದ ತಟ್ಟೆಗಳು ತಾಜಾ ಹೂವುಗಳಾಗಿ ಮತ್ತು ಹಣ್ಣುಗಳಾಗಿ ಬದಲಾದವು. ಈ ಪವಾಡದಿಂದ ಬೆರಗಾದ ನವಾಬನು ರಾಯರ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿ ಮಂತ್ರಾಲಯ ಗ್ರಾಮವನ್ನೇ ರಾಯರಿಗೆ ದಾನವಾಗಿ ನೀಡ್ತಾರೆ. 5ನೆಯ ಪವಾಡ ಅಂಬಲಿ ಗಂಜಿ ನೈವೇದ್ಯ ಸ್ವೀಕಾರ. ಒಬ್ಬ ಬಡ ಭಕ್ತನು ರಾಯನಿಗೆ ಅರ್ಪಿಸಲು ಏನೂ ಇಲ್ಲದೆ ಕೇವಲ ಗಂಜಿಯನ್ನು ತಂದಿರ್ತಾನೆ. ದೊಡ್ಡ ದೊಡ್ಡ ಶ್ರೀಮಂತರು ನೀಡಿದ ಪಂಚಭಕ್ಷ ಪರಮಾನ್ನಗಳನ್ನು ಬದಿಗಿಟ್ಟು ರಾಯರು ಆ ಬಡವನ ಭಕ್ತಿಗೆ ಮೆಚ್ಚಿ ಆ ಗಂಜಿಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಭಕ್ತಿಗೆ ಬೆಲೆ ನೀಡುವ ರಾಯರ ಕರುಣೆಗೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಇದು ರಾಯರ 6ನೆಯ ಪವಾಡ ಸರಸ್ವತಿ ಬಾಯಿಗೆ ಮೋಕ್ಷ. ವೆಂಕಟನಾಥರು ಅಂದರೆ ರಾಯರು ಸನ್ಯಾಸತ್ವ ಸ್ವೀಕರಿಸಿದಾಗ ಅವರ ಪತ್ನಿ ಸರಸ್ವತಿ ಬಾಯಿ ದುಃಖ ತಾಳಲಾರದೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವರ ಆತ್ಮ ಪೇತದ ರೂಪದಲ್ಲಿ ರಾಯರ ಮುಂದೆ ಬಂದಾಗ ರಾಯರು ಮಂತ್ರಾಕ್ಷತೆಯನ್ನು ಹಾಕಿ ಆಕೆಗೆ ಆ ಜನ್ಮದಿಂದ ಮುಕ್ತಿ ಹಾಗೆ ಸದ್ಗತಿಯನ್ನು ನೀಡ್ತಾರೆ. ನಂಬಿದವರಿಗೆ ಇಷ್ಟಾರ್ಥಗಳನ್ನು ನೀಡುವ ಕಲ್ಪವೃಕ್ಷ ಅಂತಾನೆ ರಾಯರು ಪ್ರಸಿದ್ಧಿ ಪಡೀತಾರೆ.
ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಯರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಅದೆಲ್ಲ ನೋಡಬೇಕು ಅಂದರೆ ಮೊದಲು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು